ನಾವು ಎಷ್ಟು ಅನುದಾನ ತಂದಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಮೊನ್ನೆನೇ ನಮ್ಮ ತಾಯಿಯವರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ಗೆ ಒಂದು ನೋಟನ್ನು ಕಳಿಸಿದರು. 800 ಕೋಟಿ ರೂಪಾಯಿಗಳ ಒಂದು ಕ್ಯಾಬಿನೆಟ್ ಅನುಮೋದನೆ, ಆಲ್ರೆಡಿ 800 ಕೋಟಿ ರೂಪಾಯಿಗಳ ಕೆರೆ ತುಂಬೋ ನೀರಿನ ಯೋಜನೆ ಅದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಕೆಲವು ದಿನದಲ್ಲಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕಂತ ಹೇಳಿ ಒಂದು ಡಿಸಿಷನ್ ಆಗಿದೆ. ಈಗ ಬಂದಂಥ ಕೆಲವು ನಾಯಕರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದರೆ ಅಥವಾ ಅವರ ಅಷ್ಟು ಚಿಂತೆ ಇದ್ದರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು? ಹೋದ 5 ವರ್ಷದಲ್ಲಿ ಅವ್ರ ಸರ್ಕಾರ ಇತ್ತು. ಅವ್ರ ಸರ್ಕಾರ ಇದ್ದಾಗ ನನಗನ್ಸುತ್ತೆ ಇಡೀ ಬೆಳಗಾವಿ 18 ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫಂಡ್ ನಮ್ಮ ಕ್ಷೇತ್ರಕ್ಕೆ ಬಂತು. ಎಷ್ಟು ಅಭಿವೃದ್ಧಿ ಆಯಿತು, ತಾವೆಲ್ಲ ಅದಕ್ಕೆ ಸಾಕ್ಷಿ ಇದ್ದೀರಾ. ಬರುವಂಥ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕು, ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ಗಳನ್ನು ತರಬೇಕಂತ ಹೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಯೋಚನೆಯಲ್ಲಿದ್ದಾರೆ. ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ, ಏನೇನು ಕೆಲಸ ಮಾಡಿದ್ದೀವಿ ಅದನ್ನು ಪತ್ರಿಕೆ ಮುಖಾಂತರ ಪ್ರೆಸ್ಸಲ್ಲಿ ಒಂದು ನೋಟ್ ಕೊಡ್ತೀವಿ. ಆದರೆ ಬರುವಂಥ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ನ್ಯೂಸಲ್ಲಿ ಇರಬೇಕು. ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನೀವು ನೋಡಿರ್ಬೇಕು, ಅವ್ರ ಸಂಘಟನೆ ಇತ್ತು ಅಂದರೆ ಸುಮಾರು ಜನ ಬರ್ತಾಯಿದ್ರು. ಭಾಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂಥೇಳಿ ಭೇಟಿಯಾಗಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ರೆಸ್ಪೆಕ್ಟ್ ಕೂಡ ಕೊಡ್ತೀನಿ. ಏನು ನಮ್ದೆಲ್ಲರ ಗುರಿ ಒಂದೇ ಇರಬೇಕು, ನಾವು ಎಷ್ಟು ಅನುದಾನ ತಂದಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಮೊನ್ನೆನೇ ನಮ್ಮ ತಾಯಿಯವರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ಗೆ ಒಂದು ನೋಟನ್ನು ಕಳಿಸಿದರು. 800 ಕೋಟಿ ರೂಪಾಯಿಗಳ ಒಂದು ಕ್ಯಾಬಿನೆಟ್ ಅನುಮೋದನೆ, ಆಲ್ರೆಡಿ 800 ಕೋಟಿ ರೂಪಾಯಿಗಳ ಕೆರೆ ತುಂಬೋ ನೀರಿನ ಯೋಜನೆ ಅದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಕೆಲವು ದಿನದಲ್ಲಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕಂತ ಹೇಳಿ ಒಂದು ಡಿಸಿಷನ್ ಆಗಿದೆ. ಈಗ ಬಂದಂಥ ಕೆಲವು ನಾಯಕರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದರೆ ಅಥವಾ ಅವರ ಅಷ್ಟು ಚಿಂತೆ ಇದ್ದರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು? ಹೋದ 5 ವರ್ಷದಲ್ಲಿ ಅವ್ರ ಸರ್ಕಾರ ಇತ್ತು. ಅವ್ರ ಸರ್ಕಾರ ಇದ್ದಾಗ ನನಗನ್ಸುತ್ತೆ ಇಡೀ ಬೆಳಗಾವಿ 18 ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫಂಡ್ ನಮ್ಮ ಕ್ಷೇತ್ರಕ್ಕೆ ಬಂತು. ಎಷ್ಟು ಅಭಿವೃದ್ಧಿ ಆಯಿತು, ತಾವೆಲ್ಲ ಅದಕ್ಕೆ ಸಾಕ್ಷಿ ಇದ್ದೀರಾ. ಬರುವಂಥ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕು, ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ಗಳನ್ನು ತರಬೇಕಂತ ಹೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಯೋಚನೆಯಲ್ಲಿದ್ದಾರೆ. ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ, ಏನೇನು ಕೆಲಸ ಮಾಡಿದ್ದೀವಿ ಅದನ್ನು ಪತ್ರಿಕೆ ಮುಖಾಂತರ ಪ್ರೆಸ್ಸಲ್ಲಿ ಒಂದು ನೋಟ್ ಕೊಡ್ತೀವಿ. ಆದರೆ ಬರುವಂಥ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ನ್ಯೂಸಲ್ಲಿ ಇರಬೇಕು. ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನೀವು ನೋಡಿರ್ಬೇಕು, ಅವ್ರ ಸಂಘಟನೆ ಇತ್ತು ಅಂದರೆ ಸುಮಾರು ಜನ ಬರ್ತಾಯಿದ್ರು. ಭಾಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂಥೇಳಿ ಭೇಟಿಯಾಗಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ರೆಸ್ಪೆಕ್ಟ್ ಕೂಡ ಕೊಡ್ತೀನಿ. ಏನು ನಮ್ದೆಲ್ಲರ ಗುರಿ ಒಂದೇ ಇರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.